ಇವತ್ತು ಅಮ್ಮನ ನೆನಪು ಪ್ರೀತಿಯ ಮೂಲ, ಗುರುವಿನ ನೆನಪು ಜ್ಞಾನವ ಮೂಲ, ದೇವರ ನೆನಪು ಭಕ್ತಿಯ ಮೂಲ, ಈ ಮೂರರ ನೆನಪು ಮನುಷ್ಯತ್ವ ಮೂಲ, ಮನುಷ್ಯತ್ವ ಮೋಕ್ಷಕ್ಕೆ ಮೂಲ. ಹಂಗೆ ನಾವು ಹುಟ್ಟಿದ ಮೇಲೆ ನಾವೆಲ್ಲ ಯಾವತ್ತಾರು ಒಂದಿನ ಸಾಯಲೇಬೇಕು. ಆದರೆ ನಾನು ಆಗಾಗ ಇನ್ನೊಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತೇಳಿ. ಹಂಗೆ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡಿದೀವಿ ಅಂತ ಬಹಳ ಮುಖ್ಯ. ಇವತ್ತು ತಾವೆಲ್ಲ ಇಲ್ಲಿ ಯಾರ್ಯಾರು ಭಕ್ತರು ಬಂದಿದ್ದೀರಿ, ಈ ದೇವಸ್ಥಾನಕ್ಕೆ ನಿಮ್ಮ ಕೈಯನ್ನ ಹೃದಯ ಶ್ರೀಮಂತಿಕೆಯಿಂದ ದಾನವನ್ನ ಈ ದೇವಸ್ಥಾನಕ್ಕೆ ಮಾಡಿದ್ದೀರಿ. ಆ ತಾಯಿ ನಿಮ್ಮೆಲ್ಲರೂ ಕೂಡ ಅನುಗ್ರಹಿಸಿ, ನಾನೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಅಲ್ಲದೆ ಒಬ್ಬ ಭಕ್ತನಾಗಿ ನಾನು ಕೂಡ ದೇವಿಯಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ಳೋದು, ತಾವು ಕೂಡ ಬಹಳ ಸ್ವಇಚ್ಛೆಯಿಂದ ಸ್ವಮನಸ್ಸಿಂದ ಎಲ್ಲೂ ಕೂಡ ಹೋಗದೆ ನೀವೇ ತಮ್ಮ ಹೃದಯ ಶ್ರೀಮಂತಿಕೆಯನ್ನು ತೋರಿಸಿ ಇಂಥ ಒಂದು ಇತಿಹಾಸವುಳ್ಳಂಥ ಈ ದೇವಸ್ಥಾನ ಸುಮಾರು ಎಷ್ಟು ಸಾವಿರ ವರ್ಷ ಈ ದೇವಸ್ಥಾನ ಇದ್ದದ್ದು ನನಗೆ ಗೊತ್ತಿಲ್ಲ. ಇವತ್ತು ಅಂಥ ದೇವಸ್ಥಾನಕ್ಕೆ ತಾವು ಕೂಡ ಒಂದು ಸಾಕ್ಷಿಯಾಗಿದ್ದೀರಿ. ತಮ್ಮ ಬದುಕಿನಲ್ಲಿ ನಾನು ಕೂಡ ಒಂದು ಸಣ್ಣ ಗುರುಗಂಜಿ ಆದರೂ ಕೂಡ ಈ ದೇವಸ್ಥಾನಕ್ಕೆ, ಈ ದೇವಿಯ ಅನುಗ್ರಹ ಎಲ್ಲ ಭಕ್ತಾದಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸೋದಕ್ಕೆ ನಾನು ಬಯಸ್ತಾ ಇದ್ದೇನೆ. ಸೊ ಹಂಗೆ ದೇವರು ವರ ಕೊಡೋದಿಲ್ಲ, ಇಲ್ಲ ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆ ಅವಕಾಶ ಕೊಟ್ಟಾಗ ನೀವು ಯಾವ ರೀತಿ ಉಪಯೋಗಿಸ್ಕೊಳ್ತೀರಿ ಅಂಥೇಳಿ ಅದು ಬಹಳ ಮುಖ್ಯ. ಹಂಗೆ ನಿಮಗೆ ನಿಮ್ಮ ಬದುಕಿನಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ನಾನಿಲ್ಲಿಗೆ ಬಂದು ಹೋಗ್ಬೇಕಾದ್ರೆ, ನಾನು ಒಳಗಡೆ ಹೋಗ್ಬೇಕಾದ್ರೆ ಅನೇಕರು ಬಂದು ನನಗೆ ಮಖವನ್ನು ತೋರಿಸಿದ್ರು, ಭಾಳ ಜನ ಪರಿಚಯಸ್ಥರು ತೋರಿಸಿದ್ರು, ಭಾಳ ಜನ ಜಿಲ್ಲೆಯ ವಿವಿಧ ಮೂಲೆಯಿಂದ ಬಂದಿದ್ದಾರೆ, ಭಾಳ ಜನ ಬೆಂಗಳೂರಿನಿಂದ ಬಂದಿದ್ದಾರೆ, ಮುಂಬೈಯಿಂದ ಬಂದಿದ್ದಾರೆ, ದುಬೈಯಿಂದ ಬಂದಿದ್ದಾರೆ. ಅವರೆಲ್ಲ ಕೂಡ ನನಗೆ ಅವರ ಅನೇಕರು ಪರಿಚಯ ಇದ್ದದನ್ನು ನಾನು ನೋಡಿದ್ದೇನೆ. ಅಂದರೆ ಈ ದೇವಿಯ ಆಕರ್ಷಣೆ ಯಾವ ರೀತಿ ಸೆಳೆದಿದೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ. ಈಗ ನಾವು ಯಾವ್ದಾದ್ರು ಊರಿಗೆ ಹೋದ್ರೆ ನಾವು ಗ್ರಾಮ ದೇವತೆ ಏನು ಅಂತ ನಾವು ಕೇಳ್ತೇವೆ. ಆ ಊರಿನ ಗಂಡಸಿನ ದೇವ್ರ ಹೆಸರು ನಾನು ಕೇಳೋದಿಲ್ಲ. ಎಷ್ಟೋ ಊರಲ್ಲಿ ಬಸವಣ್ಣ ಇರ್ತಾನೆ, ಇಲ್ಲ ಬಸವೇಶ್ವರ ಇರ್ತಾರೆ, ಇನ್ನೊಂದು ಯಾವುದೋ ಒಂದು ಗಂಡು ದೇವರು ಇದ್ರು ಕೂಡ, ಈಶ್ವರ ಇದ್ರು ಕೂಡ ಆ ಗ್ರಾಮ ದೇವತೆ ಏನು ಅಂತ ಕೇಳ್ತೇವೆ. ಈಗ ವೆಂಕಟೇಶ್ವರನ ಕರಿಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ಅಂತ ಕರಿತೇವೆ, ಪರಮೇಶ್ವರನ ಕರಿಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತ ಕರಿತೇವೆ. ಹಂಗೆ ಮೊದಲು ಹೆಣ್ಣು ಆಮೇಲೆ ಗಂಡು. ನಾವು ಗಣೇಶನ ಹಬ್ಬ ಮಾಡ್ತೇವೆ. ಆ ಗಣೇಶನ ಹಬ್ಬ ಮಾಡೋಕ್ಕಿಂತ ಮುಂಚಿತವಾಗಿ ಗಣೇಶನ ಮದುವೆ ಆಗಲಿಲ್ಲ, ಮೊದಲು ಗೌರಿ ಪೂಜೆ ಮಾಡಿಬಿಟ್ಟು ಗೌರಿ ಹಬ್ಬ ಮಾಡಿಬಿಟ್ಟು ಆಮೇಲೆ ಗಣೇಶನ ಹಬ್ಬ ಮಾಡಿ. ಹಂಗೆ ಈ ದೇಶದ ಆಸ್ತಿ ನಮ್ಮ ಭೂಮಿಗೆ ನಮ್ಮ ಮಾತೃಭೂಮಿ ಅಂತ ಕರಿತೀವಿ. ತಂದೆ ಇವತ್ತು ನಮ್ಮ ಸ್ಕೂಲಲ್ಲಿ ಮಕ್ಕಳನ್ನ ನಾವು ಶಾಲೆಗೆ ಸೇರಿಸ್ತೀವಿ. ಯಾರು ಕೂಡ ನಿಮ್ಮ ತಂದೆ ಭಾಷೆ ಏನು ಅಂತ ಕೇಳೋದಿಲ್ಲ, ನಿಮ್ಮ ತಾಯಿ ಭಾಷೆ ಏನು ಅಂತ ಕೇಳ್ತಾರೆ. ಹಂಗೆ ತಾಯಿಯ ಸ್ವರೂಪಿ ಈ ದೇವಿ. ಈ ದೇವಿಯ ದರ್ಶನ ಮಾಡಿಕೊಳ್ಳಿಕ್ಕೆ, ಸೇವೆ ಮಾಡಲಿಕ್ಕೆ ನಮ್ಮೆಲ್ಲರೂ ಕೂಡ ಈ ದೇವಿ ಅವಕಾಶ ಮಾಡಿಕೊಟ್ಟು ನಮ್ಮೆಲ್ಲರೂ ಕೂಡ ರಕ್ಷಣೆ ಮಾಡಿ ಆಶೀರ್ವಾದ ಮಾಡಲಿಕ್ಕೆ ಈ ಪುಣ್ಯ ನಮಗೆಲ್ಲ ಸಿಕ್ಕಿದೆಯಲ್ಲ, ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗಿದೆ. ಇವತ್ತು ಮಾನವೀಯತೆಯಲ್ಲಿ ನಾವೆಲ್ಲ ತಲೆಯನ್ನು ನಾವು ಬಾಗಬೇಕಾಗಿದೆ. ಧರ್ಮ ನಾವೆಲ್ಲ ಉಳಿಸ್ಕೊಳ್ಬೇಕಾಗಿದೆ. ಧರ್ಮೋ ರಕ್ಷತಿ ರಕ್ಷತಃ ಅಂತ ಏನು ನಾವು ಹೇಳ್ತೇವೆ, ನಮ್ಮ ಧರ್ಮ ನಾವು ಕಾಪಾಡಬೇಕು. ಯಾರು ಯಾವ ಧರ್ಮದಲ್ಲೂ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಯಾವ ಧರ್ಮದಲ್ಲೂ ಇಲ್ಲ. ಇವತ್ತು ಈ ದೇವಿಯ ಪಾದಕ್ಕೆ ಇವತ್ತು ಹೂನಾರನೂ ತಗೊಳ್ತದೆ, ಹಣ್ಣು ತೆಗೆದುಕೊಳ್ತದೆ, ಕೋಳಿನೂ ತೆಗೆದುಕೊಳ್ತದೆ, ಕುರಿನೂ ತೆಗೆದುಕೊಳ್ತದೆ ಅಂತ ಹೇಳಿ ಇಲ್ಲಿಯ ಈ ದೇವಸ್ಥಾನದ ಎಲ್ಲ ವ್ಯವಸ್ಥಾಪಕರು ಇವತ್ತೆಲ್ಲ ನನಗೆ ತಿಳಿಸಿದ್ದಾರೆ. ಭಾಳ ಸಂತೋಷ ಆಯಿತು. ಇಲ್ಲಿ ನಡೆಸಿರುವಂಥ ಕೆತ್ತನೆ ಯಾರು ಮಾಡಿದ್ದಾರೆ, ಶಿಲೆ ಕೆಲಸ ಯಾರು ಮಾಡಿದ್ದಾರೆ, ಯಾರು ದಾನ ಮಾಡಿದ್ದಾರೆ, ನಿಜವಾಗ್ಲೂ ಅವರೆಲ್ಲರೂ ಕೂಡ ಈ ದೇವಿ ಅನುಗ್ರಹಿಸ್ತಾರೆ ಅನ್ನೋದು ಒಂದು ಸಂಪೂರ್ಣವಾದಂಥ ನಂಬಿಕೆ ನನಗೆ ಇವತ್ತು ಕಾಣ್ತಾ ಇದೆ. ನಾನು ಇವತ್ತು ಭಕ್ತಿಗೆ ಇಲ್ಲದೆ ಯಾವ ಮಾನವನು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಒಳ್ಳೆಯ ಮನಸ್ಸಿನಿಂದ ಇಷ್ಟು ದೊಡ್ಡ ಇಂಥ ಕಾರ್ಯಕ್ರಮ
ಲಕ್ಷಾಂತರ ಜನ ಭಕ್ತಾದಿಗಳು ಈ ಕಾರಿಗೆ ದೇವಾಲಯಕ್ಕೆ ಬಂದು ದೇವಿಯ ಅನುಗ್ರಹವನ್ನು ಪಡ್ಕೊಳ್ತಾರೆ ಎಂದು ಕೂಡ ನಾನು ತಿಳಿದಿದ್ದೇನೆ. ಮತ್ತೊಂದು ದಿನ ಈ ಗಲಾಟೆ ಇಲ್ಲದೆ ಹೋದಾಗ ಬಂದು ನನಗೆ ಈ ಶಿಲೆ ಕೆತ್ತನೆ ಏನು ನಡೆದಿದೆ, ಈ ಮರದ ಕೆತ್ತನೆ ಏನು ನಡೆದಿದೆ, ನಮ್ಮ ಬಿಜಾಪುರದಿಂದ ಏನು ನಮ್ಮ ಕಲ್ಲು ಕೆಂಪು ಕಲ್ಲು ಏನು ಇವತ್ತು ಬಂದು ಭಾಳ ಜನ ಸ್ನೇಹಿತರು ಆ ಕಲ್ಲೆಲ್ಲ ಇಲ್ಲಿ ಕಳಿಸಿ ಭಾಳ ಉತ್ತಮವಾದಂಥ ಈ ಒಂದು ಆಧುನಿಕವಾದಂಥ ಈ ಶಿಲೆ ಕೆತ್ತನೆಯಲ್ಲಿ ಇವತ್ತು ಮಾಡಿ ನಿಜವಾಗ್ಲೂ ಒಂದು ಇತಿಹಾಸಕ್ಕೆ ಸೃಷ್ಟಿ, ಇದೊಂದು ದೊಡ್ಡ ಟೂರಿಸಂ ಪ್ಲೇಸ್ ಆಗಿ ಭಕ್ತರಿಗೂ ಭಗವಂತನಿಗೂ ಈ ದೇವಿಯ ಅನುಗ್ರಹವನ್ನು ವ್ಯವಹಾರ ಮಾಡೋಂಥ, ಹೆಂಗೆ ನಾವೆಲ್ಲ ಚಾಮುಂಡೇಶ್ವರಿಗೆ ಹೋಗ್ತೀವಿ ಹಂಗೆ ಈ ರಾಜ್ಯದ ದೇವತೆ ಅಂತೇಳಿ ಹಂಗೆ ಈ ನಾಡಿನಲ್ಲಿ ಈ ಭಾಗದಲ್ಲಿ ಈ ದೇವಿಯ ಅನುಗ್ರಹಕ್ಕೆ ಎಲ್ಲರೂ ಕೂಡ ಬಂದು ಅನುಗ್ರಹಿಸಲಾಗಿ ತಾಯಿ ಒಳ್ಳೇದು ಮಾಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದಿನ ಮತ್ತೊಂದು ದಿನ ನಾನು ನಿಮ್ಮನ್ನೆಲ್ಲರ ದೇವಿ ಅನುಗ್ರಹವನ್ನು ಪಡೆದಕ್ಕೆ ಇನ್ನೊಂದು ದಿನ ನಾನು ಬಂದು ಹೋಗ್ತೇನೆ. ಭಗವಂತ ನಿಮಗೆಲ್ಲ ತಾಯಿ ಒಳ್ಳೇದು ಮಾಡಲಿ ಅಂತೇಳಿ ಪ್ರಾರ್ಥಿಸಿ, ಇನ್ನು ಭಾಳ ವಿಚಾರ ಇದೆ, ನಾನು ಇನ್ನೂ ಅನೇಕ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಸ್ವಲ್ಪ ಪ್ರಸಾದ ತೆಗೆದುಕೊಂಡು ಮುಂದಕ್ಕೆ ನನ್ನ ಕಾರ್ಯಕ್ರಮವನ್ನು ನಾನು ಮುಂದುವರಿಸ್ತೇನೆ ಅನ್ನೋ ಮಾತನ್ನು ಹೇಳಿ, ಒಳ್ಳೆಯ ಮನಸ್ಸಿನಿಂದ ಇಷ್ಟು ಭಕ್ತಿ ಸಾಗರದಿಂದ ಇವತ್ತು ನೀವೆಲ್ಲ ಸೇರಿದ್ದೇವೆ. ಇದೇ ನಮ್ಮೆಲ್ಲರ ಭಾಗ್ಯ. ಎಲ್ಲರಿಗೂ ಶುಭವಾಗಲಿ. ಆಮೇಲೆ ಯಾರು ಈ ದೇವಸ್ಥಾನಕ್ಕೆ ಸಹಾಯ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ, ನೀವು ಹಣ ಕೊಡದೇ ಹೋದ್ರೂ ಚಿಂತೆ ಇಲ್ಲ, ಆದರೆ ಮನಃಶುದ್ಧಿಯಿಂದ ಬಂದು ಸೇವೆ ಮಾಡಿದಾರಲ್ಲ, ಇದೂ ದೊಡ್ಡ ಸೇವೆನೇ. ಇದಕ್ಕೆ ನಿಮ್ಮೆಲ್ಲರೂ ಕೂಡ ಶುಭವಾಗಲಿ ಅಂತೇಳಿ ನಾನು ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.